ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾಮನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ವಿತ್ ಮೈ ಸುಮಂತ್ ಕೃಷ್ಣ. ಇವತ್ತು ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ತೀರ್ಥಹಳ್ಳಿ ತಾಲೂಕು, ನಾನು ಹುಟ್ಟಿದೂರು. ದಿಸ್ ಇಸ್ ಮೈ ಹೋಮ್ ಟೌನ್. ನಾನಿಲ್ಲಿದ್ದೀನಿ. ನನ್ನ ಜೊತೆ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್, LKG ಇಂದ ಒಟ್ಟಿಗೆ ಓದಿರೋದು. ಲೆಟ್ಸ್ ಇಂಟ್ರೊಡ್ಯೂಸ್ ಹಿಮ್ ಟು ದ ಚಾನಲ್. ಹಿಸ್ ಸುಹಾನ್. ಎಲ್ಲೋ ನೋಡ್ದಂಗೈತಲ್ಲ. ದೇವಸ್ಥಾನ ಮತ್ತು ದರ್ಗಾ ಎರಡು ಒಟ್ಟಿಗೆ ಇದೆ ಅಂದರೆ ನೀನು ನಂಬ್ತೀಯಾ? ನಂಬ್ತೀನಿ. ಎಲ್ಲಿದೆ ಬ್ರಾ? ಬಾ, ಕರ್ಕೊಂಡು ಹೋಗ್ತೀನಿ. ನಿಮಗೆ ಒಳ್ಳೆ ಲೊಕೇಶನ್ ಇದೆ. ಯಸ್, ಕಮ್ ಲೆಟ್ಸ್ ಗೋ. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ. ತೀರ್ಥಹಳ್ಳಿಯಿಂದ ಒಂದು 30 ಕಿಲೋಮೀಟರ್ ರೇಡಿಯಸಲ್ಲಿ ತುಂಬ ಪ್ಲೇಸಸ್ ಇದೆ. ಆಗುಂಬೆ, ಕುಂದಾದ್ರಿ, ಕುಪ್ಪಳ್ಳಿ, ಕವಲೆದುರ್ಗ, ಇದೆಲ್ಲ ನೀವು ಒನ್ ಡೇ ಅಲ್ಲೇ ಕವರ್ ಮಾಡ್ಬೋದು. ತೀರ್ಥಹಳ್ಳಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಸು ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 90% ಆಫ್ ದ ಪ್ಲೇಸಸ್ ಆರ್ ಎಕ್ಸ್ಪ್ಲೋರ್ಡ್. ಬಟ್ ಈ ಪ್ಲೇಸು ತುಂಬ ಕಮ್ಮಿ ಎಕ್ಸ್ಪ್ಲೋರ್ ಆಗಿರೋದು. ಇಲ್ಲಿ ದೇವಸ್ಥಾನಕ್ಕೆ ಹೋಗೋರು ದರ್ಗಾಕ್ಕೂ ಹೋಗ್ತಾರೆ, ದರ್ಗಾಕ್ಕೂ ಹೋಗೋರು ದೇವಸ್ಥಾನಕ್ಕೂ ಹೋಗ್ತಾರೆ. ಇದು ತೀರ್ಥಹಳ್ಳಿಯಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಜಸ್ಟ್ 27 ಕಿಲೋಮೀಟರ್ಸ್ ಇದೆ. ಸೊ ಎಲ್ಲಿ ತನಕ ಸ್ಟ್ರೈಟ್ ರೋಡ್, ಆ್ಯಂಡ್ ಎಲ್ಲಿ ನೀವು ಟರ್ನ್ ತೊಗೊಬೇಕು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳಿದ್ನಲ್ಲ, ಇದು ಬೆಜ್ವಳ್ಳಿಯಿಂದ ಲೆಫ್ಟು, ಇಲ್ಲಿಂದ ಒಂದೇ ರೋಡಾ ಮಚ್ಚ? ನೋಡಿ, ಫುಲ್ಲು ಮಳೆ ಸ್ಟಾರ್ಟ್ ಆಗಿಬಿಡ್ತು ಇಲ್ಲಿ. ಹಿಂಗೆ ಆಲ್ಮೋಸ್ಟ್ ಎಷ್ಟು ತಿಂಗಳು ಮಚ್ಚ ಇಲ್ಲಿ? 4 ಮಂತ್ಸು ಅಲ್ಲ? ಬಟ್ ಪೀಸ್ಫುಲ್ ವೆದರು. ಸೀನ್ ಏನಂದ್ರೆ ಅಲ್ಲಿ ಹೋಗ್ಬಿಟ್ಟು ಈ ಮಳೇಲಿ ಶೂಟ್ ಹೆಂಗ್ ಮಾಡೋದು ಅನ್ನೋದೇ ಸೀನು. ಬಟ್ ಬಿಡಲ್ಲ ಗೈಸ್, ನಿಮ್ಗೋಸ್ಕರ ಮಳೆ, ಚಳಿ, ಗಾಳಿ, ಬಿಸಿಲು ಏನೇ ಇದ್ರೂ ಪರವಾಗಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾವುದಾದ್ರೂ ಪ್ಲೇಸಿಗೆ ಹೋಗ್ತೀವಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್, ಹಿಸ್ಟ್ರಿ ಎಲ್ಲ ತಿಳ್ಕೊಬೇಕು. ಸೊ ಅದೇ ಥರ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡೋಣ ಅಂತ ಹೇಳಿ ಗೂಗಲಲ್ಲಿ ಈ ದೇವಸ್ಥಾನದ ಹಿಸ್ಟ್ರಿ ಏನು, ಎಷ್ಟು ವರ್ಷ ಹಳೇದು ಅಂತ ನೋಡಿದೆ. ಒಂದು ಸೋರ್ಸ್ ಹೇಳುತ್ತೆ 250 ಇಯರ್ಸ್ ಓಲ್ಡ್ ಅಂತ, ಇನ್ನೊಂದು ಸೋರ್ಸು 500 ಇಯರ್ಸ್ ಓಲ್ಡ್ ಅಂತ ಹೇಳುತ್ತೆ. ಅಲ್ಲ ಬ್ರೋ, ಈಗ ನಿನ್ಗೆ ಏನು ಅನ್ಸುತ್ತೆ? ಈಗ 250 ಇಯರ್ಸ್ ರೈಟಾ ಅಥವಾ 500? ಇವಾಗ ಅಲ್ಲೇ ಹೋಗ್ತೀವಲ್ಲ, ಕೇಳೋಣಪ್ಪ ಅವ್ರ ಹತ್ರನೇ ಏನು ಅಂತ ಹೇಳ್ಬಿಟ್ಟು. ಓ, ದಟ್ ಸ್ಮಾರ್ಟ್ ಥಿಂಕಿಂಗ್, ರೈಟ್ ಬ್ರೋ? ಹೌದು ಸ್ವಾಮಿ. ಇದು ನಮ್ಮ ಮಲೆನಾಡು, ಕವಿಗಳ ಬೀಡು. ತೀರ್ಥಹಳ್ಳಿಲಿ ಕುವೆಂಪು ಹುಟ್ಟಿದ್ರು. ಫೈನಲಿ ಹಣ್ಗರಕಟ್ಟೆಗೆ ಬಂದಿದ್ದೀವಿ. ಇಲ್ಲಿ ಹಿಸ್ಟ್ರಿನ ಇಲ್ಲಿ ಜನದ ಹತ್ರನೇ ಕೇಳೋಣ. ಆ್ಯಂಡ್ ಮೋರ್ ಓವರ್ ಗೈಸ್, ನೀವೇನಾದರೂ ಬಂದರೆ ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ. ಸೊ UPI 100% ವರ್ಕ್ ಆಗೋಲ್ಲ, ಎಲ್ಲ ಕ್ಯಾಶ್ ತೊಗೊಂಬನ್ನಿ. ಬಟ್ ಬಿಫೋರ್ ದ್ಯಾಟ್, ಫಸ್ಟ್ ಟೈಮ್ ತುಂಬ ರೇರ್ ಎಕ್ಸ್ಪೀರಿಯನ್ಸ್, ರೇರ್ ಅಂತ ಅನಿಸ್ತಾ ಇದೆ ನೋಡೋಕ್ಕೆ ಕೂಡ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್, ದರ್ಗಾ ಮತ್ತು ದೇವಸ್ಥಾನ ಒಟ್ಟಿಗೆ ಇರೋದು. ಹೊರಗಡೆಯಿಂದನೇ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಇದೇ ಎಂಟ್ರಿ. ಫಸ್ಟು ಇದು ದರ್ಗಾ ಕಾಣಿಸ್ತಾ ಇದೆಯಲ್ವಾ, ಇದೇ ದರ್ಗಾ. ಇದು ಚೌಡೇಶ್ವರಿ ಈ ಕಡೆ ಇರೋದು. ನನ್ನ ಹೆಸರು ನಾಗರಾಜು ಅಂತ. ನಮ್ಮ ಬಗ್ಗೆ ಮಾಹಿತಿ ಅಂದರೆ, ಇದು ಹಿಂದೂ ಮುಸ್ಲಿಮ್ಸ್ ಎರಡೂ ಒಟ್ಟಿಗೆ ಬಂದು ಪೂಜೆ ಮಾಡ್ತಾರೆ. ಅವರು ಮುಸ್ಲಿಮ್ಸ್ ಅಂದರೆ ಮುಸ್ಲಿಮ್ಸೇ ಪೂಜೆ ಮಾಡ್ತಾರೆ, ಹಿಂದೂ ಬಂದರೆ ಹಿಂದೂನೇ ಪೂಜೆ ಮಾಡ್ತಾರೆ. ಇಲ್ಲಿ ಕೋಮು ಸೌಹಾರ್ದತೆ ಯಾವುದೂ ಇಲ್ಲ ನಮ್ಮಲ್ಲಿ. ಈ ಸುಮಾರು 300-400 ವರ್ಷದ ಹಿಂದಿಂದ ಹಳೆ ಕಾಲದ ದೇವಸ್ಥಾನ ಇದು. ಇದರ ನಂಬಿಕೆ ಏನು? ನಾನು ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿದೆ. ಒಂದು ಕಡೆ ಕೊಟ್ಟಿದ್ದಾರೆ 250 ವರ್ಷದ ಹಳೆಯದು ಅಂತ ಹೇಳ್ಬಿಟ್ಟು, ಇನ್ನೊಂದು ಕಡೆ ಮೆನ್ಷನ್ ಆಗಿದೆ 500 ವರ್ಷ ಹಳೆಯದು ಅಂತ. 500 ವರ್ಷದ ಹಿಂದಿಂದೆ ಅದು. ಇದು ಹಿಸ್ಟ್ರಿ ಯಾರಿಗೂ ಗೊತ್ತಿಲ್ಲ. ಆ ದೇವ್ರು ಹೆಂಗೆ ಬಂದರು, ಏನು ಹೆಂಗೆ ನೆಲೆಸಿದ್ರು ಅನ್ನೋದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ಇದು 86ರಿಂದ ಸ್ವಲ್ಪ ಪ್ರಚಾರಕ್ಕೆ ಬಂದಿರೋದು ದೇವಸ್ಥಾನ. ಇಲ್ಲಿ ಅವರು ಏನು ಬರ್ತಾರೆ ಭಕ್ತಾದಿಗಳು, ಅವ್ರದ್ದೇನಾದ್ರು ಬೇಡಿಕೆಗಳಿದ್ದರೆ ಈಡೇರಲಿ ಅಂತೇಳಿ ಅವರೇ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮಳೆ ಹೊಡಿತಾರೆ. ಇನ್ನೇನಾದ್ರು ಮನೆ ಕಿರಿಕಿರಿ ಇದ್ದರೆ ಅದಕ್ಕೆಲ್ಲ ಬೀಗ ಹಾಕಿ ಹೋಗ್ತಾರೆ. ಬೀಗ ಹಾಕೋದು, ಅದನ್ನು ನಾನು ಕೇಳಬೇಕಂತ ಅಂದ್ಕೊಂಡೆ. ನಿಮಗೆ ಏನದು ಬೀಗ? ಮನೆಯಲ್ಲಿ ಏನಾದ್ರು ಅತ್ತೆ ಸೊಸೆ ಏನೋ ಕಿರಿಕಿರಿ ಮಾಡ್ಕೊಳ್ಳೋದಿದ್ದರೆ ಅಂಥವ್ರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಬೇಕು. ಅವ್ರು ಏನು
ತೊಂದರೆ ಕೊಡಬಾರ್ದು, ಅದು ನಮ್ಮ ಜೊತೆ ಚೆನ್ನಾಗಿರಲಿ ಅಂತ ಹಾಕೋದು. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ಸೈಯದ್ ಸುಹೇಲ್ ಅಂತ. ನಾನು ಇಲ್ಲಿ ಹಣಗೆರೆಗಟ್ಟೆ ಹಜರತ್ ಸೈಯದ್ ದರ್ಗಾ ಭೂತರಾಯ ಚೌಡೇಶ್ವರಿ ದೇವಸ್ಥಾನ ಮುಜಾವರು. ನಮ್ಮದು ಇಲ್ಲಿ ವಂಶ ಪರಂಪರೆಯಾಗಿ ನಾವು ನಡೆಸ್ಕೊಂಡು ಬರ್ತಿದ್ವಿ. ನಮ್ಮ ನಮ್ಮ ಅಜ್ಜ, ಅಪ್ಪ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು ಎಲ್ಲ ವರ್ಷಕ್ಕೊಬ್ಬೊಬ್ಬರಂತೆ ನಡ್ಸ್ಕೊಂಡು ಹೋಗ್ತಿದ್ವಿ. ನಮ್ಮ ತಂದೆಯವರು ಈಗ ನಿಧನ ಹೊಂದಿರೋದ್ರಿಂದ ನಾವು ಈ ವರ್ಷ ನಮ್ಮ ಅಣ್ಣ ಇಬ್ಬರು ಸೇರ್ಕೊಂಡು 6 ತಿಂಗಳೊಬ್ಬರಂತೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಇದು ಸುಮಾರು 500ರಿಂದ 600 ವರ್ಷ ಇತಿಹಾಸ ಇರುವ ದೇವಸ್ಥಾನ ಇದು. ಇಲ್ಲಿ ಯಾವುದು ಕೆಟ್ಟ ಕೆಲಸಗಳು ಆಗಲ್ಲ. ಇಲ್ಲಿ ಮಾಟ ಮಂತ್ರ ಇಲ್ಲಿ ಮಾಡಿಸೋದೆಲ್ಲ ಅವೆಲ್ಲ ಇಲ್ಲ. ಸುಳ್ಳು ಅಪಪ್ರಚಾರ ಮಾಡ್ತಿದ್ದಾರೆ. ಇಲ್ಲಿ ಮಾಟ ಮಂತ್ರ ಮಾಡಿಸ್ತಾರೆ, ಅದೆಲ್ಲ ಮಾಡ್ತಾರೆ ಅಂತ. ಇಲ್ಲಿ ಏನಿದ್ರು ಮಾಟ ಮಂತ್ರ ಮಾಡಿಸಿದ್ರೆ ದೂರ ಆಗತ್ತೆ. ಏನಾಗಿದೆ ಸರ್ ಇದು? ಮಾಟ ಮಂತ್ರ ಮಾಡಿಸಿದ್ರೆ ಯಾರು ಈ ರೀತಿ ಅಪಪ್ರಚಾರ ಮಾಡಿದ್ದಾರೆ? ಹೊರಗಡೆಯಿಂದ ಬೇರೆಯವರು ಏನೇನು ಹೇಳ್ಕೊಳ್ತಾರೆ ಅದು ಗೊತ್ತಾಗ್ತಾ ಇಲ್ಲ. ಬೇರೆ ದೇವಸ್ಥಾನನೋ ಅಥವಾ ಎಲ್ಲಿ ಹೋಗ್ತಾರೋ ಅಂತ ಗೊತ್ತಿಲ್ಲ. ಮಾಟ ಮಂತ್ರ ಮಾಡ್ತಾರೆ ಹಣಗೆರೆಲಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ಮಾಟ ಮಂತ್ರ ಆಗಿದೆ ಅಂತ ಬಂದು ಇಲ್ಲಿ ಮಳೆ ಹೊಡೆಯೋದೆಲ್ಲ ಮಾಡ್ತಾರೆ. ಮಾಟ ಮಂತ್ರ ಇಲ್ಲಿ ಮಾಡಿಸೋದಲ್ಲ, ಮಾಟ ಮಂತ್ರ ಇದ್ರೆ ದೂರ ಆಗಲಿ ಅಂತ ಮಾಡ್ಕೊಂಡು ಹೋಗೋದು. ಇಲ್ಲೆಲ್ಲ ಹರಕೆ ಮಾಡ್ಕೊಂಡು ಇಲ್ಲಿ ಹರಕೆ ಕಟ್ತಾರೆ. ಇಲ್ಲಿ ಹರಕೆ ಕಟ್ಟಿ ಆಮೇಲೆ ಮಳೆ ಹೊಡೆದು ಹೋಗ್ತಾರೆ. ಇಲ್ಲಿ ಇದು ಏನು ಅಂತ ಇದು ಹಜರತ್ ಸೈಯದ್ ಸಾದಾತ್ ದರ್ಗಾ. ಇವರು ಪೂರಾ ಭಾಳ ಇತಿಹಾಸ ಇರೋದು. ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಕರೆಕ್ಟಾಗಿಲ್ಲ. ಇದ್ರ ಬಗ್ಗೆ ಬರವಣಿಗೆ ಇಲ್ಲ. ಮೇನ್ ಇಲ್ಲಿ 506 ವರ್ಷ ಇತಿಹಾಸ ಇದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಬರವಣಿಗೆ ಏನಿಲ್ಲ. ಸೈಯದ್ ಸಾದಾತ್ ಬಾಬಾ ಇಲ್ಲಿ ಬಗ್ದಾದಿಂದ ಬಂದಿರ ಅಂತ ಹೇಳ್ತಾರೆ. ಅಥವಾ ಅವರು ಚೌಡೇಶ್ವರಿ ಇದೆ ಇಲ್ಲಿ, ಚೌಡೇಶ್ವರಿ ಮತ್ತು ಭೂತರಾಯ ಅವರು ಅಣ್ಣ ತಂಗಿ, ಅವರಿಬ್ಬರು ಇವ್ರು ಸೇವೆ ಮಾಡ್ಕೊಂಡು ಇದ್ರು ಅಂತ ಹೇಳ್ತಾರೆ. ಅಣ್ಣ ತಂಗಿ ಇವ್ರು ಸೇವೆ ಮಾಡ್ಕೊಂಡು ಇಲ್ಲೇ ಇದ್ರು, ಇವ್ರ ಜೊತೆಲಿ ಇದ್ರು ಅಂತ ಹೇಳ್ತಾರೆ. ಇಲ್ಲಿ ಒಂದು ತಪಸ್ಸಿಗೂ ಜಾಗನೂ ಇದೆ ಇಲ್ಲಿ ಅವ್ರದ್ದು. ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಕೆರಳಿ ರೋಡ್ ಅಂತ ಇದೆ. ಅಲ್ಲಿ ಕೆರಳಿ ರೋಡಲ್ಲಿ ಇಲ್ಲಿ ತಪಸ್ಸಿಗೂ ಜಾಗನೂ ಇದೆ. ಇನ್ನೂ ಅದು ಇವ್ರು ತಪಸ್ಸಿಗೆ ಕೂತಿದ್ರು. ಇವರು ಅಣ್ಣ ತಂಗಿ ಬಂದು ಇವ್ರು ಸೇವೆ ಮಾಡ್ಕೊಂಡು ಇವ್ರ ಜೊತೆಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾವುದು ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಮ್ಸು ಯಾವುದು ಭೇದ ಭಾವ ಇಲ್ಲ. ಇಲ್ಲಿ ಎಲ್ಲ ಒಟ್ಟಿಗೆ ಪೂಜೆ ಮಾಡ್ತಾರೆ, ಒಟ್ಟಿಗೆ ಮಾಡ್ತಾರೆ. ಇಲ್ಲಿ ಪೂಜಾರಿ ಯಾರಿಲ್ಲ. ಇಲ್ಲಿ ದರ್ಗಾಕ್ಕೆ ಮಾತ್ರ ಓದ್ಕೆ ಮಾಡೋಕ್ಕೆ ಮಾತ್ರ ನಾವು ಮುಜಾವರುಗಳು ಯಾವಿದ್ದೀವಿ, ನಾವು ಓದ್ಕೆ ಮಾಡಿಕೊಡ್ತೀವಿ. ಇಲ್ಲಿ ಎಲ್ಲರೂ ನೋಡಿ, ಅಲ್ಲಿ ಮುಸ್ಲಿಮ್ಸು ಎಲ್ಲ ಹಿಂದೂ ಯಾವ ಜಾತಿ ಅಂತ ಎಲ್ಲರೂ ಪೂಜೆ ಮಾಡ್ಕೊತಾರೆ, ಎಲ್ಲ ಓದ್ಕೆ ಮಾಡ್ಕೊತಾರೆ. ಯಾವುದು ಭೇದ ಭಾವ ಇಲ್ಲ ಇಲ್ಲಿ. ತುಂಬ ಖುಷಿ ಆಗುತ್ತೆ ಈ ಆಚರಣೆಗಳನ್ನ ನೋಡಿದಾಗ. ಅಥವಾ ಈ ಯೂನಿಟಿ ಇಂಡಿಯಾ ಅನ್ನೋದೇನಿದೆ, ನೀವು ನೋಡಿರ್ತೀರ ಹೊರಗಡೆ ಎಷ್ಟು ಕಿತ್ತಾಡ್ತಾರೆ. ಬಟ್ ಇಲ್ಲಿ ಈ ಹಿಂದೂ ಮುಸ್ಲಿಂ ಒಟ್ಟಿಗೆ ಬಂದ್ಬಿಟ್ಟು ಪೂಜೆ ಮಾಡೋದು ನೋಡಿ ನಮಗೆ ತುಂಬ ಖುಷಿ ಆಯಿತು. ಸೊ ಇಲ್ಲಿ ಬೀಗ ಕಟ್ಟೋದು ಒಂದು ನಂಬಿಕೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಬಂದು ಇಲ್ಲಿ ದೇವಸ್ಥಾನ ಭಕ್ತರು ಬಂದು ಅವ್ರ ಮನಸ್ಸಲ್ಲಿರೋದು ಇಚ್ಛೆ ಹೇಳ್ತಾರೆ. ಇಲ್ಲಿ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಹರಕೆ ಕಟ್ತಾರೆ. ಇಲ್ಲಿ ಬೇಡ್ಕೊಂಡು ಅವ್ರ ಮನಸ್ಸಲ್ಲಿ ಹರಕೆ ಕಟ್ಟಿ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ, ಏನೋ ಜಮೀನಿನ ಕೇಸ್ ಇದ್ದರೆ, ಯಾರಾದ್ರು ದುಡ್ಡು ಕೊಡೋರಿದ್ದರೆ, ಯಾರಾದರೂ ತೊಂದರೆ ಕೊಡೋರಿದ್ದರೆ ಅದಕ್ಕೆಲ್ಲ ಇಲ್ಲಿ ಮಳೆ ಹೊಡಿತಾರೆ. ಭೂತಪ್ಪನ ಮರ ಹತ್ರ ಮಳೆ ಹೊಡಿತಾರೆ. ಆಮೇಲೆ ಯಾರಾದರೂ ಜಗಳ ಮಾಡ್ತಾರೆ, ನಿಮಗೆ ಚಾಡಿ ಹೇಳ್ತಾರೆ, ನಾವು ಇದು ಮಾಡಿದ್ರು, ಅವರೆಲ್ಲ ಬಾಯಿ ಬಂದಂಗೆ ಬೀಗ ಹಾಕಿ ಹೋಗ್ತಾರೆ. ಇಲ್ಲಿ ಅವ್ರು ಬಾಯಿ ಬಂದಾಗಬೇಕು, ನಮ್ಮ ಜಗಳ ನಮ್ಮ ತಂಟೆಗೆ ಬರಬಾರ್ದು ಅಂತ. ಆಮೇಲೆ ಮಳೆನೂ ಹೊಡೆಯೋದು ಅದಕ್ಕೆ. ಯಾರಾದ್ರು ದುಡ್ಡು ಕೊಡೋದಿದ್ರೆ ನಿಮಗೆ ದುಡ್ಡು ಕೊಡಲಿ ಅಂತ ಹೊಡಿತಾರೆ. ಆಮೇಲೆ ಯಾರಾದರೂ ಜಮೀನಿನ ಕೇಸಿದ್ರೆ ಕೇಸಿಗ ನಡೀತಾವಲ್ಲ ಎಲ್ಲ ಕೇಸ್ಗಳು, ನಮಗೆ ಬೇರೆಯವ್ರ ಜಾಗ ನಮ್ದು ಅಂತ ಈಗ ಅಕ್ವೈರ್ ಮಾಡ್ಕೊಳ್ತಾರೆ. ಅದು ಅವ್ರಿಗೆ ಸಿಗಲಿ ಅಂತ ನೋಡಿದೆ. ಕೋರ್ಟಿನ ವ್ಯಾಜ್ಯಗಳು ಇರ್ತವೆ, ಅವೆಲ್ಲ ಅವ್ರ ಪರವಾಗಿ ಆಗಲಿ ಅಂತ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಹಿಂದೂಸ್ ಕೂಡ ಬಂದ್ಬಿಟ್ಟು ಮುಸ್ಲಿಂ ದೇವ್ರನ್ನ ಪೂಜೆ ಮಾಡಿಬಿಟ್ಟೆ ಹೋಗ್ತಾರೆ ಅಲ್ವಾ? ಹಾಗೆ ಅದೇ ರೀತಿ ಮುಸ್ಲಿಮ್ಸ್ ಕೂಡ ಹಿಂದೂ ದೇವ್ರನ್ನ ವರ್ಷಿಪ್ ಮಾಡಿಬಿಟ್ಟೆ ಹೋಗ್ತಾರೆ. ಅದ್ರ ಬಗ್ಗೆ ಏನಂತೀರಾ? ನೀವು ದಿನ ನೋಡಿರ್ತೀರಾ? ನಮ್ಗೆ ಖುಷಿ ಆಗತ್ತೆ, ಎಲ್ಲ ಒಟ್ಟಿಗಿದಾರಲ್ಲ ಎಲ್ಲರೂ. ಇಂಥ ಜಾಗದಲ್ಲಿ ನಮ್ಮ ಕರ್ನಾಟಕ ಎಲ್ಲೂ ಇಲ್ಲ ಮೋಸ್ಟ್ಲಿ. ಇದು ಎಲ್ಲೂ ನೋಡ್ದಂಗೆ ನಮ್ಗೆ ಎಲ್ಲೂ ಕಾಣಲ್ಲ. ಇದು ಖುಷಿ ಆಗತ್ತೆ. ಎಲ್ಲ ಈ ಥರ ಇರಬೇಕೆಲ್ಲರೂ, ಭಾಳ ಭೇದ ಭಾವ ಇಲ್ದಂಗೆ ಎಲ್ಲರೂ ಒಟ್ಟಿಗಿರಬೇಕು. ಏನಿದೆ ಇದರಲ್ಲಿ? ಏನಿದೆ? ಮನುಷ್ಯ ಮಾಡ್ಸತ್ತೆ ಸಾಯಿಲ್ಬೇಕು. ಎಷ್ಟೊಂದು 50-60 ವರ್ಷ ಅಮ್ಮಮ್ಮ ಅಂದರೆ 100 ವರ್ಷ ಬದುಕ್ಬೋದು. ಏನು ತೊಗೊಂಡು ಹೋಗ್ತಾನೆ ಮನುಷ್ಯ? ಕಾಲಿನ ಹೋಗೋದಲ್ಲ. ಭೇದ ಭಾವ ಇಲ್ದಂಗೆ ಎಲ್ಲ ಒಂಥರ ಅಣ್ಣ ತಮ್ಮಂದಿರ ಥರ ಇರಬೇಕು. ಎಲ್ಲರೂ ಒಟ್ಟಿಗಿದ್ರೆ ಭಾರಿ ಒಳ್ಳೆಯದು. ಕೇಳಬೇಕು ಅಂತ ಇದ್ದೆ. ಮೊನ್ನೆ ಯಾರೋ ಬಂದು ದೇವಸ್ಥಾನದ ಬಗ್ಗೆ ಆಗಲಿ ಅಥವಾ ದರ್ಗಾದ ಬಗ್ಗೆ ಅಪಪ್ರಚಾರ ಮಾಡಿದ್ರು ಅಂತ ಹೇಳಿದ್ರಿ ನೀವು. ಈಗ ಅದ್ರ ಬಗ್ಗೆ ಹೇಳೋದಾದ್ರೆ, ಈಗ ಬಂದಿದ್ರು, ಅದು ಯೂಟ್ಯೂಬ್ ಚಾನಲ್ ಅಂತ ಗೊತ್ತಿಲ್ಲ, ಅವೆನ್ನೋ ನಾನು ಯಾವುದೋ ಚಾನಲ್ ಇದೆ, ಅವ್ರ ಹತ್ರ ಬಂದು ಇಂಟರ್ವ್ಯೂ ತೊಗೊಂಡು ಅವ್ರು ಕ್ಲೀನಾಗಿ ತೊಗೊಂಡ್ರು. ಅವರು ಒಬ್ಬರು ಭಕ್ತರ ಹತ್ರ ಒಬ್ಬ ಪ್ರಶ್ನೆ ಕೇಳಿದ್ರು, ಹೆಂಗೆ ಏನಂತ. ಆ ಭಕ್ತರಿಗೆ ಏನಂತ ಗೊತ್ತಿಲ್ಲ. ಅವರು ನಾನೇ ದೊಡ್ಡ ಗುರು ಅಂತ ತಿಳಿದು ಇದೇ ದೇವಸ್ಥಾನನೇ ಅಲ್ಲ, ಇದು ಇವ್ರು ದನ ಕಾಯ್ತಿದ್ರು ಗುರುಗಳು, ಚೌಡಮ್ಮನ್ನೇ ಅಲ್ಲ, ಅದು ಬೇರೆ ಇದು. ನನ್ನ ಹತ್ರ ಇತಿಹಾಸ ಗೊತ್ತಿಲ್ಲ ಇಲ್ಲಿ ಯಾರಿಗೂ, ನನ್ಗೆ ಗೊತ್ತಿದೆ, ನಾನೇ ಎಲ್ಲ ಮಾಡ್ತಿರೋದು, ನನ್ನಿಂದನೇ ಅಂತ ಸುಳ್ಳೆ ಹೇಳ್ತಿದ್ದಾರೆ ಅವರು. ಅವ್ರು ಅಪಪ್ರಚಾರ ಮಾಡ್ಯಾರ, ಸುಳ್ಳು ಅಪಪ್ರಚಾರ ಮಾಡ್ಯಾರ ಅವರು. ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲದ ವಿಷಯಗಳ ಸುಳ್ಳು ಹೇಳ್ಯಾರೆ. 50-60 ವರ್ಷ ಇದ್ದವರು 500-600 ವರ್ಷದ ಇತಿಹಾಸ ಹೆಂಗೆ ಗೊತ್ತಿರುತ್ತೆ? ಈಗ ನಾವು ಬೇಕಾದ್ರೆ ಹೇಳ್ಬೋದಿತ್ತಲ್ಲ, ನಾನು ಹಿಂಗಿದೆ ಹಂಗಿದೆ ಅಂತ ಹೇಳ್ಬೋದಿತ್ತಲ್ಲ. ಇತಿಹಾಸ ಗೊತ್ತಿಲ್ಲ ಅಂದರೆ ಹೇಳಿ ಏನು ಪ್ರಯೋಜನ?
ಏನು ಇವಾಗ ಕೆತ್ಕಕ್ಕೆ ಹೋಗ್ಬಾರ್ದು ಸುಮ್ಮನೆ. ಈಗ ನಡೀತಿದೆ ದೇವ್ರದಿಂದ, ಎಲ್ಲರೂ ಒಟ್ಟಿಗಿದ್ದಾರೆ, ಒಟ್ಟಿಗೆ ನಡೀತಿದೆ, ಒಟ್ಟಿಗೆ ಇರಬೇಕು. ಅವ್ರು ಸುಳ್ಳು ಅಪಪ್ರಚಾರ ಮಾಡ್ತಿದ್ದಾರೆ. ನೋಡಿ ಮಳೆ ಎಲ್ಲ ಹೊಡೆದಿರೋದು ಇದು, ಅವರು ಬರ್ದಿ ಹೊಡಿತಾರೆ ಮನಸ್ಸಲ್ಲಿ. ನಮ್ಮ ಹತ್ರ ಬಂದಿಲ್ಲಿ ಓದಿಕೆ ಮಾಡಿಸ್ಕೊಂಡು ಬರ್ಸ್ಕೊಳ್ತಾರೆ. ಇಲ್ಲಿ ಏನೋ ಸಮಸ್ಯೆ ಇದೆ ಬರ್ಸಿ ಇಲ್ಲಿ ಹೊಡಿತಾರೆ. ಹಿಂಗೆ ಆಗ್ಬೇಕಂತೇಳಿ ತಗಡಲ್ಲಿ ಬರ್ಕೊಡ್ತೀವಿ ನಾವು. ಫೋಟೋ ಹಾಕಿದ್ದಾರೆ. ಫೋಟೋ ಶತ್ರುಗಳು ಫೋಟೋ ಹಾಕ್ತಾರೆ. ನಿಮ್ಮ ಶತ್ರುಗಳು ಇರ್ತಾರಲ್ಲ ಅವ್ರ ಫೋಟೋ ತಂದು ಹಾಕ್ತಾರೆ ಈಗ. ಮತ್ತೆ ಬೀಗ ಯಾರ ಜಗಳ ಮಾಡಿದ್ರೆ ಚಾಡಿ ಹೇಳ್ತಾರೋ ಬಾಯಿ ಬಂದಂಗ ಬೀಗ ಹಾಕ್ತಾರೆ ಇಲ್ಲಿ ಬಂದು ಬರ್ಸ್ಕೊಂಡು ನಮ್ಮ ಹತ್ರ ಇಲ್ಲ ಮಾಡ್ಕೊಂಡು ಹೋಗ್ತಾರೆ. ಇದೆ ತಗಡ್ ದಿಖಾವ, ತಗಡ್, ಈ ತಗಡಲ್ಲಿ ನಾವು ಬರ್ಸ್ಕೊಡ್ತೀವಿ ಈ ಥರ. ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರೀತಿದ್ದೀರಾ ಸರ್? ನಾವು ಕನ್ನಡದಲ್ಲಿ ಬರೀತಾ ಇದ್ದೀರಾ? ಆ ಕಡೆದು ಎಕ್ಸ್ಪ್ಲೇನ್ ಮಾಡೋದಿದ್ರೆ ಅದು ಅಷ್ಟೇ. ಅಲ್ಲಿ ಮಳೆನೂ ಅಲ್ಲಿ ಹೊಡ್ತು ಚೌಡಮ್ಮಂದ ಇದು. ಬಾ ಮಗ ಹಂಗೆ ಫಾಲೋ ಮಾಡ್ಕೊಂಡು. ಇದು ಚೌಡೇಶ್ವರಿ, ಇದು ಚೌಡೇಶ್ವರಿ. ಇಲ್ಲೂ ಮಳೆ ಹೊಡಿತಾರೆ, ಬೀಗನು ಅದೇ ಥರನ ಸೇಮ್. ಫಸ್ಟ್ ಬಂದು ಇಲ್ಲಿ ಮಳೆ ಹೊಡಿತಾರೆ ಭೂತಪ್ಪನ ಹತ್ರ. ಕೆಲಸ ಆಗಿಲ್ಲ ಅಂದರೆ ಚೌಡಮ್ಮನಿಗೆ ಹೊಡಿತಾರೆ. ಒಂದು ವೇಳೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತಾರೆ, 1 ತಿಂಗಳು 2 ತಿಂಗಳು ಟೈಮ್ ತೊಗೊಂಡು. ಕೆಲಸ ಆಗಿಲ್ಲ ಅಂದರೆ ಮತ್ತೆ ಚೌಡಮ್ಮನಿಗೆ ಹೊಡಿತಾರೆ ಮೇಲೆ. ಸರಿ ಸರ್, ಈ ಬೇರೆ ಬೇರೆ ಥರದ್ದು ಪೂಜೆಗಳೇನಿದೆ ಇಲ್ಲಿ? ಇದೇನಿಲ್ಲ ವಿಶೇಷ ಪೂಜೆ ಏನಿಲ್ಲ. ಅಲ್ಲಿ ವರ್ಷಕ್ಕೊಂಥರ ಉರ್ಸ್ ಮಾಡ್ತಾರೆ ಇಲ್ಲಿ. ಇಲ್ಲಿ ಉರ್ಸಿಗೆ ಇದು ಬರೋದು, ಗಂಧ ಬರೋದು ಬ್ರಾಹ್ಮಣ್ಸ್ ಮನೆಯಿಂದ. ಈ ಗಂಧ ತರೋದು ಗೋರಿಗೆ ಭಾಳ ಹಳೆ ಮೊದಲಿಂದ ಅವರೇ ಕೊಡ್ತಾರದು. ಅವ್ರು ಮೊದಲೇ ಅವರು ದಿವಂಗತ ಬಿ ಪಿ ತಿಮ್ಮಪ್ಪ ಅವರು ಕೊಡ್ತಿದ್ರು. ಅವರು ಈಗ ತೀರು ಹೋಗೋದ ಮೇಲೆ ಅವ್ರ ಮಕ್ಕಳು ಕೊಡ್ತಿದ್ದಾರೆ. ಈಗ 4 ಜನ ಮಕ್ಕಳು ಕೊಡ್ತಿದ್ದಾರೆ. ಭಾಳ ಭಕ್ತಿಯಿಂದ ಕೊಡ್ತಾರಲ್ಲ ಇಲ್ಲಿ, ಭಾರಿ ನಂಬಿಕೆಯಿಂದ ಪೂಜೆ ಭಾಳ ಉಂಟು. ಮತ್ತೆ ಇಲ್ಲಿ ಉರ್ಸಿಗೆ ಜರಬ್ ಅಂತ ನಡೀತಾರೆ. ಫಕೀರು ಇದ್ದಾರೆ, ಫಕೀರು ಬಂದು ಜರಬ್ ಮಾಡ್ತಾರೆ ಇಲ್ಲಿ. ಒಂದಿನ ಉರ್ಸ್ ನಡೆಯುತ್ತೆ ವರ್ಷಕ್ಕೊಂದ್ಸರಿ. ಏನ್ ಸರ್ ಹಾಗಾದ್ರೆ? ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅಂತ ಒಂದು ಗಂಧಾಪಗೆಲ್ಲ ಲೇಪನ ಮಾಡಿ ದೇವರಿಗೆ ಫಕೀರು ಇದ್ದಾರೆ. ಫಕೀರು ಬಂದು ಇಲ್ಲಿ ಗಂಧ ಎಲ್ಲ ಮಾಡಿ ಮುಜಾವರೆಲ್ಲ ಸೇರಿ ಮಾಡ್ತಾರಲ್ಲ. ವರ್ಷಕ್ಕೊಂದು ಜಾತ್ರೆ ಮಾಡ್ತಾರಲ್ಲ, ಅಥವಾ ಉರುಸ್ ಮಾಡ್ತಾರೆ ಇಲ್ಲಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡೋದಕ್ಕೆ. ತುಂಬಾ ಡೀಟೇಲ್ಡ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದು ತಪ್ಪು ಇದೆ, ಹೋಗ್ಬಾರ್ದು. ಸಂದೇಶ ಒಳ್ಳೇದಾಗಬೇಕು, ಒಳ್ಳೆ ರೀತಿ ನಡೀತೆ, ಒಳ್ಳೆ ರೀತಿ ಸಂದೇಶ ಬರ್ಬೇಕು ಎಲ್ಲರಿಗೂ. ಖಂಡಿತ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೀಗೆ 2 ದಿನದಿಂದ ಯಾರೋ ಬಂದ್ಬಿಟ್ಟು ದೇವಸ್ಥಾನದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಅಪಪ್ರಚಾರ ಮಾಡಿದ್ದಾರೆ. ದಯವಿಟ್ಟು ಯಾರೇ ಆಗಿರ್ಬೋದು, ನಿಮ್ಗೆ ಏನಾದರೂ ಕರೆಕ್ಟ್ ಆಗಿದ್ದು ಇನ್ಫಾರ್ಮೇಶನ್ ಗೊತ್ತಿದ್ರೆ ನೀವು ಮಾತಾಡಿ. ಇಲ್ಲ ಅಂದ್ರೆ ನಮ್ಗೀಗ ಹೇಗೆ ಗುರುಗಳು ಸಿಕ್ಕಿದಾರೋ ಅವ್ರ ಹತ್ರ ಇನ್ಫಾರ್ಮೇಶನ್ನ ಗ್ಯಾದರ್ ಮಾಡಿ. ಅದನ್ನ ಬಿಟ್ಟು ಬಾಯಿಗೆ ಬಂದಿದ್ದು ಅಪಪ್ರಚಾರ ಮಾಡಬೇಡಿ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹಿಂದೂ ಮುಸ್ಲಿಂ ಒಟ್ಟಿಗೆ ಪೂಜೆ ಮಾಡ್ತಾ ಇರೋದನ್ನ ನೋಡ್ತಾ ಇರೋದು. ಸೊ ಇದಕ್ಕೆ ಕಲ್ಲು ಹಾಕಬೇಡಿ, ಇದನ್ನ ಹಾಳು ಮಾಡಬೇಡಿ. ಇದನ್ನ ಬೆಳಿಬೇಕು, ಇದನ್ನ ಉಳಿಸ್ಕೊಂಡು ಹೋಗೋಣ. ಯಾಕಂದ್ರೆ ನಾವು ಎಲ್ಲ ಕೇಳಿದಾಗೆ ಹಿಂದೂ ಮುಸ್ಲಿಂ ಬಾಯಿ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಅಂತ ಹೇಳ್ತೀವಿ. ಬಟ್ ಅದು ಹೆಸರಿಗೆ ಮಾತ್ರ ಆಗ್ತಾ ಇದೆ. ಹೊರಗಡೆ ನೋಡಿದ್ರೆ ಎಲ್ಲ ಒಂಥರ ವಿರೋಧಿಗಳ ಥರ, ಶತ್ರುಗಳ ಥರ ಜಗಳ ಮಾಡ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಸರ್ ಹೇಳ್ತಿರೋದು ಇಷ್ಟೇ, ಅಪಪ್ರಚಾರ ಮಾಡಬೇಡಿ, ಏನಿದೆಯೋ ಅದನ್ನು ಕರೆಕ್ಟಾಗಿ ಹೇಳಿ ಅಂತ. ಸರ್ ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ವಾಪಸ್ ಹೋಗ್ತಾ ಇದ್ದೀವಿ. ಸುಹಾನಿಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳೋಣ. ಓವರ್ ಟು ಯು ಸುಹಾನ್. ತುಂಬ ಒಳ್ಳೆ ಲೊಕೇಶನ್ನು, ತುಂಬ ಒಳ್ಳೆ ವೈಬ್ ಇದೆ. ಎಲ್ಲರೂ ವಿಸಿಟ್ ಮಾಡಿ, ಪ್ಲೇಸ್ನ ಕ್ಲೀನಾಗಿ ಮೇಂಟೈನ್ ಮಾಡಿ, ಗಲೀಜು ಮಾಡಬೇಡಿ. ಎಲ್ಲರೂ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಹಾನ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ವಿತ್ ಅಸ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೈನಿಂಗ್ ಆಫ್ ರೈಟ್ ನೌ. See you then. Take care. Bye-bye.